ಬೇಸಿಗೆ ಸ್ಟಾರ್ಟ್ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆ. ಸೊ ಈ ಟೈಮಲ್ಲಿ ಎಲ್ಲರೂ ಕಾಮನ್ ಆಗಿ ಕಂಪ್ಲೇಂಟ್ ಮಾಡೋದೇನಂದ್ರೆ ತಲೆನೋವು ಬರ್ತಾ ಇದೆ, ಬಾಡಿ ಹೀಟ್ ಜಾಸ್ತಿ ಆಗಿದೆ, ತುಂಬಾ ಸುಸ್ತು ಅನಿಸ್ತಾ ಇದೆ, ತಿನ್ನಕ್ಕೇನು ಸೇರ್ತಾ ಇಲ್ಲ, ಹಾಗೇನೆ ಎಸಿಡಿಟಿ ಇಶ್ಯೂಸ್ ಆಗ್ತಾ ಇದೆ, ಉರಿ ಮೂತ್ರ. ಸೊ ಈ ತರ ಕಾಮನ್ ಕಂಪ್ಲೇಂಟ್ಸ್ ನೋಡ್ತಾ ಇದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಮ್ಮರ್ ಅಲ್ಲಿ ತಿನ್ನಲೇಬೇಕಾದಂತಹ 10 ಫುಡ್ ಯಾವುದು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಒನ್ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ. ಸೊ ಕಲ್ಲಂಗಡಿ ಹಣ್ಣಲ್ಲಿ 90% ನಷ್ಟು ನೀರಿನ ಅಂಶನೇ ಇರುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ ಮ್ಯಾಗ್ನೀಷಿಯಂ ಕೂಡ ಇರುತ್ತೆ. ಸೊ ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ಬಾಡಿ ನ್ಯಾಚುರಲ್ ಆಗಿ ಹೈಡ್ರೇಟ್ ಆಗುತ್ತೆ, ಕೂಲ್ ಆಗುತ್ತೆ, ಹಾಗೇನೆ ಅದಕ್ಕೆ ಬೇಕಾಗಿರುವಂತಹ ಎಲೆಕ್ಟ್ರೋಲೈಟ್ಸ್ಗಳು ಅಂದ್ರೆ ಮ್ಯಾಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ಕೂಡ ಸಿಗುತ್ತೆ. ಎರಡನೇದೇನಂದ್ರೆ ಕುಕುಂಬರ್ ಅಂದ್ರೆ ಸೌತೆಕಾಯಿ. ಸೊ ಸೌತೆಕಾಯಿನ ನಾವು ಸ್ಲೈಸ್ ಮಾಡಿ ಸೇವಿಸಬಹುದು, ಇಲ್ಲ ಮೊಸರು ಬಜ್ಜಿ ತರ ತಗೋಬಹುದು, ರಾಯ್ತಾ ತರ. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಕುಕುಂಬರ್ ಅನ್ನ ಸೇವಿಸಬಹುದು. ಕುಕುಂಬರ್ ಅಲ್ಲಿ ಕೂಡ ಹೈ ವಾಟರ್ ಕಂಟೆಂಟ್ ಇದೆ, ಹಾಗೇನೆ ನಮ್ಮ ಬಾಡಿಗೆ ನ್ಯಾಚುರಲ್ ಆಗಿ ಕೂಲಿಂಗ್ ಎಫೆಕ್ಟ್ ಅನ್ನ ಇದು ಕೊಡುತ್ತೆ. ಇನ್ನು ಮೂರನೇದು ಯಾವುದು ಅಂತ ನೋಡೋದಾದ್ರೆ ಟೆಂಡರ್ ಕೋಕೋನಟ್ ವಾಟರ್ ಅಂದ್ರೆ ಎಳನೀರು. ಸೊ ಎಳನೀರನ್ನ ನಾವು ನ್ಯಾಚುರಲ್ ಎಲೆಕ್ಟ್ರೋಲೈಟ್ ಡ್ರಿಂಕ್ ಅಂತಾನೆ ಕರಿತೀವಿ. ಯಾಕಂದ್ರೆ ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಗಳು ರಿಚ್ ಆಗಿ ಇರುತ್ತೆ. ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಇವೆಲ್ಲ ಕೂಡ ಇದರಲ್ಲಿ ಇರುತ್ತೆ. ಸೊ ಇದನ್ನ ನಾವು ಸೇವಿಸೋದ್ರಿಂದ ನಮ್ಮ ಬೆವರ ಮೂಲಕ ನಮ್ಮ ಬಾಡಿಯಿಂದ ಲಾಸ್ ಆಗಿರುವಂತಹ ಎಲೆಕ್ಟ್ರೋಲೈಟ್ಸ್ ಎಲ್ಲ ನಮ್ಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ನಾಲ್ಕನೇದು ಯಾವತ್ತು ಅಂತ ನೋಡೋದಾದ್ರೆ ಟ್ರೆಡಿಷನಲ್ ಆಗಿ ಯೂಸ್ ಮಾಡುವಂತಹ ಬಾರ್ಲಿ ವಾಟರ್ ಅಥವಾ ಬಾರ್ಲಿ ಗಂಜಿ ಅಂತ ಹೇಳ್ಬಹುದು. ಸೊ ಇದು ಹೇಗ್ ಮಾಡೋದಂದ್ರೆ 1-2 ಚಮಚ ಬಾರ್ಲಿ ಅಕ್ಕಿನ 1 ಲೀಟರ್ ನೀರಲ್ಲಿ ಕುದಿಸ್ಬಿಟ್ಟು ಸೋಸ್ಬಿಟ್ಟು ನೀವು ಬಾಟಲ್ ಅಲ್ಲಿ ಹಾಕಿ ಇಟ್ಕೋಬಹುದು. ಸೊ ಈ 1 ಲೀಟರ್ ನೀರನ್ನ ದಿನಪೂರ್ತಿಯಲ್ಲಿ ನೀವು ಖಾಲಿ ಮಾಡ್ಕೋಬೇಕು. ಸೊ ಬಾರ್ಲಿ ಅಕ್ಕಿನ ನಾವು ಟ್ರೆಡಿಷನಲ್ ಆಗಿ ಹಿಂದಿನ ಕಾಲದಿಂದನೂ ಕೂಡ ಬಳಕೆ ಮಾಡ್ತಾ ಬಂದಿದ್ದಾರೆ. ಸೊ ಇದರಲ್ಲಿ ಕೂಡ ನ್ಯಾಚುರಲ್ ಆಗಿ ಕೂಲಿಂಗ್ ಎಫೆಕ್ಟ್ ಇದೆ. ಇನ್ನೊಂದು ಟ್ರೆಡಿಷನಲಿ ಯೂಸ್ ಮಾಡುವಂತದ್ದು 5ನೇದು ಯಾವುದು ಅಂತಂದ್ರೆ ಸೊಗದೆ ಬೇರು ಅಥವಾ ನನ್ನಾರಿ ಅಂತ ನಾವು ಕರಿತೀವಿ. ಸೊ ಈ ಸೊಗದೆ ಬೇರು ಕೂಡ ನ್ಯಾಚುರಲ್ ಆಗಿ ಕೂಲಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ. ಆಯುರ್ವೇದದಲ್ಲಿ ಇದನ್ನ ನಾವು ಬಾಡಿಯನ್ನು ಕೂಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಸೊಗದೆ ಬೇರು ಸರ್ಬತ್, ನನ್ನಾರಿ ಸರ್ಬತ್ ಅಂತಾನೆ ತುಂಬಾನೇ ಫೇಮಸ್ ಆಗಿರುತ್ತೆ. ಸೊ ಈ ನನ್ನಾರಿ ಜ್ಯೂಸ್ ಅನ್ನ ನೀವು ಸೇವಿಸೋದ್ರಿಂದ ಕೂಡ ನ್ಯಾಚುರಲ್ ಆಗಿ ಬಾಡಿ ಹೀಟ್ ಅನ್ನ ಇದು ಕಡಿಮೆ ಮಾಡುತ್ತೆ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಸೊ ಇದರಲ್ಲಿ ಕೂಡ ಕೂಲಿಂಗ್ ಎಫೆಕ್ಟ್ ಇದೆ. ಸೊ ಬಾಡಿ ಹೀಟ್ ಕಡಿಮೆ ಮಾಡಕ್ಕೆ ತುಂಬಾನೇ ಒಳ್ಳೇದು. 6ನೇದು ಯಾವುದು ಅಂದ್ರೆ ಸಬ್ಜಾ ಸೀಡ್ಸ್ ಅಥವಾ ಬೇಸಿಲ್ ಸೀಡ್ಸ್ ಅಂತ ಕರಿತೀವಿ. ಸೊ ಇದು ನೋಡಕ್ಕೆ ಚಿಯಾ ಸೀಡ್ಸ್ ತರಾನೇ ಇರುತ್ತೆ, ಬಟ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ನೀರಿಗೆ ಹಾಕಿದಾಗ ಒಂದು 10-15 ಮಿನಿಟ್ಸ್ ನೀವು ಬಿಟ್ರೆ ಅದು ಊದ್ಕೊಳ್ಳುತ್ತೆ, ನೀರನ್ನ ಹಿಡ್ಕೊಳ್ಳುತ್ತೆ. ಸೊ ಸ್ವೆಲ್ಲಿಂಗ್ ಆಗುತ್ತೆ. ಸೊ ಈ ತರದ್ದು ಸಬ್ಜಾ ಅಥವಾ ಬೇಸಿಲ್ ಸೀಡ್ಸ್ ಅಂತ ಕರಿತೀವಿ. ಸೊ ಈ ಸೀಡ್ಸ್ ಅನ್ನ ಕೂಡ ಯೂಸ್ ಮಾಡಬಹುದು. ಸೊ ಇಂಥದ್ದೆಲ್ಲ ನೀರಿಗೆ ಹಾಕುವಾಗ ಹೆಂಗೆ ಸ್ವೆಲ್ ಆಗುತ್ತಲ್ವಾ, ಅಂದ್ರೆ ಅಷ್ಟು ವಾಟರ್ ಕಂಟೆಂಟ್ ಅನ್ನ ಅದು ಹಿಡ್ಕೊಳ್ಳುತ್ತೆ ಅಂತ ಅರ್ಥ. ಸೊ ಇದಕ್ಕೆ ಕೂಡ ಕೂಲಿಂಗ್ ಪ್ರಾಪರ್ಟೀಸ್ ಇದೆ. ಸೊ ಇದನ್ನ ನೀವು ತಗೊಳ್ಳುವಂತಹ ಯಾವುದೇ ಡ್ರಿಂಕಿಗೆ ಮಿಕ್ಸ್ ಮಾಡ್ತಾ ತಗೋಬಹುದು. ಅಂದ್ರೆ ನೀವು ತಗೊಳ್ಳೋ ಮಜ್ಜಿಗೆಗೆ ಇರ್ಬೋದು, ಅಥವಾ ಯಾವ್ದಾದ್ರು ಜ್ಯೂಸ್ ತಗೋತೀರಾ, ಅದಕ್ಕೆ ಇದನ್ನ ನೀವು ಸೋಕ್ ಮಾಡಿರುವಂತಹ 1-2 ಸ್ಪೂನ್ ಇದು ಸಬ್ಜಾ ಸೀಡ್ಸ್ ಅನ್ನ ನೀರಲ್ಲಿ ನೆನೆಸಿರೋದ್ರನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನೀವು ಸೇವಿಸಬಹುದು. 7ನೇದು ಯಾವುದು ಅಂದ್ರೆ ಬಟರ್ ಮಿಲ್ಕ್ ಅಥವಾ ಮಜ್ಜಿಗೆ. ಸೊ ಇದು ಒಂದು ಒಳ್ಳೆ ಗಟ್ ಫ್ರೆಂಡ್ಲಿ ಆಗಿರುವಂತಹದ್ದು. ಇದರಲ್ಲಿ ಒಳ್ಳೆ ಪ್ರೋಬಯೋಟಿಕ್ಸ್ ಇರುತ್ತೆ. ಸೊ ನಮ್ಮ ಕರಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾವನ್ನ ಇಂಪ್ರೂವ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದರಲ್ಲಿ ಕೂಡ ಪೊಟ್ಯಾಷಿಯಂ ಇರುತ್ತೆ. ಹಾಗೆ ನಾವು ಸಾಲ್ಟ್ ಹಾಕಿ ಸೇವಿಸೋದ್ರಿಂದ ಸೋಡಿಯಂ ಕೂಡ ನಮ್ಗೆ ಸಿಗುತ್ತೆ. ಸೊ ಇದು ಕೂಡ ಒಳ್ಳೆ ಹೈಡ್ರೇಟಿಂಗ್ ಆಗಿರುತ್ತೆ, ನಮ್ಮ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ, ಎಸಿಡಿಟಿ ಲೆವೆಲ್ಸ್ ಅನ್ನ ಕಡಿಮೆ ಮಾಡಕ್ಕೆ ಕೂಡ ಮಜ್ಜಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. 8ನೇದು ಯಾವುದು ಅಂದ್ರೆ ಮಸ್ಕ್ ಮೆಲನ್. ಸೊ ಕಾಮನ್ ಆಗಿ ಅವೈಲೇಬಲ್ ಆಗಿರುವಂತದ್ದು. ಸೊ ಸೆಕೆಗಾಲದಲ್ಲಿ ನಮಗೆ ವಾಟರ್ ಮೆಲನ್, ಮಸ್ಕ್ ಮೆಲನ್ ಅಂದ್ರೆ ಖರ್ಬೂಜ. ಸೊ ಈ ಹಣ್ಣು ಹೆಚ್ಚಾಗಿ ಸಿಗುತ್ತೆ. ಸೊ ಇದರಲ್ಲಿ ಕೂಡ ಅರೌಂಡ್ 90% ವಾಟರ್ ಕಂಟೆಂಟ್ ಇದೆ. ಇದಲ್ದೇನೆ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ ಇವೆಲ್ಲ ಕೂಡ ಇದೆ. ಸೊ ಇವೆಲ್ಲ ಕೂಡ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ, ಚರ್ಮದ ಆರೋಗ್ಯ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಬಾಡಿಗೆ ಕೂಲಿಂಗ್ ಎಫೆಕ್ಟ್ ಅನ್ನ ಕೂಡ ಕೊಡುತ್ತೆ. ಸೊ ಇದನ್ನ ಹೆಚ್ಚಿನವರು ಜ್ಯೂಸ್ ಫಾರ್ಮ್ ಅಲ್ಲಿ ತಗೋತಾ ಇರ್ತಾರೆ, ಬಟ್ ಆದಷ್ಟು ನೀವು ಸಕ್ಕರೆ ಅಥವಾ ಸ್ವೀಟ್ ಬಳಕೆ ಕಡಿಮೆ ಮಾಡೋದು ಒಳ್ಳೇದು. ಜ್ಯೂಸ್ ಬದಲು ಬೇಕಾದ್ರೆ ಹಾಗೇನೆ ಸೇವಿಸೋದು ಕೂಡ ತುಂಬಾನೇ ಒಳ್ಳೇದು. ಇನ್ನು 9ನೇದು ಯಾವುದು ಅಂದ್ರೆ ಮಿಂಟ್ ಅಥವಾ ಪುದೀನ. ಸೊ ಪುದೀನ ತಿನ್ಬೇಕಾದ್ರೇನೆ ನಿಮ್ಗೆ ಗೊತ್ತಾಗತ್ತಾ, ಒಂದು ರಿಫ್ರೆಶಿಂಗ್ ಫೀಲಿಂಗ್ ನಮ್ಗೆ ಬರುತ್ತೆ. ಸೊ ಈ ಪುದೀನ ಎಲೆಗಳನ್ನ ನೀವು ಜ್ಯೂಸ್ ರೂಪದಲ್ಲಿ ತಗೋಬಹುದು, ಇಲ್ಲ ನೀವು ಸೇವಿಸುವಂತ ಲೆಮನ್ ಜ್ಯೂಸ್ಗೆ ಸೇರಿಸಿ ತಗೋಬಹುದು, ಅಥವಾ ಚಟ್ನಿ ರೂಪದಲ್ಲಿ ತಗೋಬಹುದು. ಸೊ ಈ ಪುದೀನಕ್ಕೆ ಕೂಡ ನ್ಯಾಚುರಲ್ ಆಗಿ ರಿಫ್ರೆಶಿಂಗ್ ಪ್ರಾಪರ್ಟಿ ಇದೆ, ಹಾಗೇನೆ ಬಾಡಿಯನ್ನ ಕೂಲ್ ಕೂಡ ಇದು ಮಾಡುತ್ತೆ. ಇನ್ನು ಲಾಸ್ಟ್ 10th ಒನ್ ಏನಂದ್ರೆ ಸಿಂಪಲ್ ಅಂಡ್ ಎಫೆಕ್ಟಿವ್ ರೆಮಿಡಿ ಲೆಮನ್ ಜ್ಯೂಸ್. ಸೊ ಲೆಮನ್ ಜ್ಯೂಸ್ ಅನ್ನೋದಕ್ಕಿಂತ ಲೆಮನ್ ವಾಟರ್ ಅಂತ ಹೇಳೋದೇ ಬೆಸ್ಟ್. ಯಾಕಂದ್ರೆ ಲೆಮನ್ ಜ್ಯೂಸ್ ಅಂದ ತಕ್ಷಣ ನಾವು ಶುಗರ್ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಲೆಮನ್ ವಾಟರ್, ಲೆಮನ್
ಹಿಂಡ್ಬಿಟ್ಟು ವಾಟರ್ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿ ನೀವು ಸೇವನೆ ಮಾಡೋದು ತುಂಬಾನೇ ಒಳ್ಳೇದು. ಸೊ ತುಂಬಾ ಬಿಸಿಲಿಗೆ ಹೋಗಿ ಬೆವರು ಬಂದಾಗ ನಾವು ಮನೆಗೆ ಬಂದು ಈ ತರ ಲೆಮನ್ ವಾಟರ್ ಸೇವಿಸೋದ್ರಿಂದ ನಮ್ಮ ಎಲೆಕ್ಟ್ರೋಲೈಟ್ಸ್ ಅನ್ನ ಇದು ವಾಪಸ್ ನಮ್ಮ ಬಾಡಿಗೆ ಕೊಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ ವೀಕ್ನೆಸ್ ಸುಸ್ತನ್ನ ಕಡಿಮೆ ಮಾಡಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಈ 10 ಫುಡ್ ಅನ್ನ ನೀವು ಸಮ್ಮರ್ ಅಲ್ಲಿ, ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ನಮ್ಗೆ ಆಗುವಂತಹ ತಲೆನೋವು, ಸುಸ್ತು, ಎಸಿಡಿಟಿ, ಡೈಜೆಷನ್ ಸಮಸ್ಯೆ ಇದನ್ನೆಲ್ಲವನ್ನು ಕೂಡ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ.